ಪ್ರಾಪರ್ಟೀಸ್ ಇನ್ ಮೈಸೂರು. ಇದು 3 ಎಕರೆ 2 ಗುಂಟೆ ಫುಲ್ಲಿ ಡೆವಲಪ್ಡ್ ಫಾರ್ಮ್ ಹೌಸು. ಇದರಲ್ಲಿ ಇನ್ಕಮ್ ಚೆನ್ನಾಗಿ ಆಗ್ತಾಯಿದೆ. ಪರ್ ಆನಮ್ 25 ಲಕ್ಷ ರೂಪಾಯಿ ಇದರಲ್ಲಿ ಇನ್ಕಮ್ ಇದೆ. ಇದರಲ್ಲಿ ಏನೇನಿದೆ ಅನ್ನೋದು ಹೇಳ್ಬಿಡ್ತೀನಿ. ಇದು ಮೈಸೂರು ಸಿಟಿ ಸೆಂಟ್ರಿಂದ 55 ಕಿಲೋಮೀಟ್ರ್, ಚಾಮರಾಜನಗರ ರೋಡಲ್ಲಿ. ಇದರಲ್ಲಿ 30 ಹಸು ಇದೆ. 30 ಹಸುನೂ ಎಲ್ಲ HF, ಒಳ್ಳೆ ಕ್ವಾಲಿಟಿದು. ಎಲ್ಲ 2 ಲಕ್ಷಕ್ಕಿಂತ ಜಾಸ್ತಿನೇ ವ್ಯಾಲ್ಯೂ ಇದ್ರದ್ದು ಒಂದೊಂದು ಹಸುದು. ಮತ್ತು ಬೌಂಡ್ರಿ ಮೆಶ್ ಫೆನ್ಸಿಂಗ್ ಆಗಿದೆ. 3 ಬೋರ್ವೆಲ್ ಇದೆ. ಎಲ್ಲದಕ್ಕೂ ಡ್ರಿಪ್ ಆಗಿದೆ. 210 ತೆಂಗಿದೆ. 80 ಸಪೋಟ ಇದೆ ಚಿಕ್ಕು. ಸ್ಯಾಂಡ್ಲ್ವುಡ್ದು 1 ವರ್ಷ ಹಳೆಯದು 80 ಗಿಡ ಇದೆ. 33 ಮಾವಿದೆ, ಫಲ ಕೊಡ್ತಾರಂಥದ್ದು. ಜಾಮೂನು, ಜಿಮ್ನೆರಳೆ ಅದೂ ಫಲ ಕೊಡ್ತಾರಂಥದ್ದೇ 10 ಇದೆ. ನಿರಂತರ ಜ್ಯೋತಿ ಕರೆಂಟು 24 ಅವರ್ಸ್ದು ಒಂದಿದೆ. ಜನ್ರೇಟ್ರ್ ಇದೆ ದೊಡ್ಡದು. ಕಾವೇರಿ ವಾಟ್ರ್ ಇದೆ, ಪಂಚಾಯತಿಂದ ಬರೋದು ಕಾವೇರಿ ವಾಟ್ರ್ ಇದೆ. ರೆಡ್ ಸಾಯಿಲ್ ಇದೆ. ಟ್ರಾಕ್ಟರ್ ಇದೆ. 2 RCC ಮನೆಗಳಿದೆ. ಒಂದು ನೆಂಟರಿಗೆ, ಒಂದು ಓನ್ ಅವ್ರಿಗೋಸ್ಕರ ಮಾಡ್ಕೊಂಡಿರೋದು ಒಂದು ಮನೆ ಇದೆ. ಓಪನ್ ಕಿಚನ್ ಇದೆ. ಓಪನ್ ಥಿಯೇಟ್ರ್ ಇದೆ. 2 ಕೌ ಶೆಡ್ ಇದೆ. 25 ಲಕ್ಷ ರೂಪಾಯಿ ಪರ್ ಆನಮ್ ಇನ್ಕಮ್ ಇದೆ. ಇದ್ರದ್ದು ಬೆಲೆ ಹೇಳ್ತಾರೆ 3.5 ಕೋಟಿ. ಈಗ ಮರಗಳು ನೋಡಿ ಈ ಥರ ಇದೆ. ತೆಂಗಿನ ಮರಗಳು, ಇದೆಲ್ಲ ಮಾವು, ಇದೆಲ್ಲ ಒಳ್ಳೆ ಫಸಲು ಕೊಡ್ತಾರೆ ಅಂಥದ್ದು. ಮಧ್ಯದಲ್ಲಿ ಜಾಗ ಇದೆಯಲ್ಲ, ಅದರಲ್ಲಿ ಬಾಳೆ ಹಾಕಿದ್ದಾರೆ. ಆ ಬಾಳೆ ಕಟ್ ಮಾಡಿದ್ರೆ ಸುಮಾರೊಂದು 40-50 ಲಕ್ಷ ಏನು ಬರುತ್ತೆ ಅಂತ ಹೇಳ್ತಾಯಿದ್ರು. ಬೌಂಡ್ರಿ ಫೆನ್ಸಿಂಗ್ ಆಗಿದೆ. ಮತ್ತು ಸೋಲಾರ್ ಬೇಕಾದ್ರೂ ಮಾಡ್ಕೋಬೋದು ಆ ಥರ ಮಾಡಿದರೆ. ಎಲ್ಲ ಹೆಲ್ತಿ ಮರಗಳು. ಮತ್ತು ಹಸುಗಳೆಲ್ಲ ಒಳ್ಳೆ ಚೆನ್ನಾಗಿ ಹಾಲು ಕೊಡ್ತಾ ಇರೋಂಥ ಹಸುಗಳೇ ಸಾಕಿರೋದು. ನೋಡಿ, ಟ್ರಾಕ್ಟರ್ ಇದೆ. ಈ ಥರದೊಂದು ಓನ್ ಹೌಸ್ ಇದೆ ನೋಡಿ. ಇದು ನೆಂಟ್ರಿಗಂತ ಮಾಡಿರೋ ಮನೆ ಇದು. ನೆಂಟರು ಬರ್ತಾರಲ್ಲ, ಅವ್ರಿಗೆ ಒಂದು ಮನೆ ಸಪ್ರೇಟು. ಇವರು ಫ್ಯಾಮ್ಲಿಯವ್ರು ಹೋದರೆ ಅದೊಂದು ಸಪ್ರೇಟ್ ಮನೆ ನೋಡಿ. ಈ ಥರ 2 ಶೆಡ್ ಇದೆ. ಒಂದು ಬೇಸಿಗೆ ಟೈಮಲ್ಲಿ ಕೂಡ ಹಾಕೋಕ್ಕೆ, ಇನ್ನೊಂದು ರೈನಿ ಸೀಸನಲ್ಲಿ ಕೂಡ ಹಾಕೋಕ್ಕೆ ಒಂದು. ನೋಡಿ ಮಣ್ಣು ಯಾವ ಥರ ಇದೆ. ಫುಲ್ ವಾಸ್ತು ಪ್ರಕಾರನೇ ಇದೆ. ಈಸ್ಟ್ಗೆ ಇದೆ. ಈಸ್ಟ್ಗೆ ಫೇಸಿಂಗ್ ಮಾಡಿರೋದು ಮನೆಗಳದ್ದು ಎಲ್ಲ. ಪ್ರತಿಯೊಂದು 100% ವಾಸ್ತು ಪ್ರಕಾರ ಮಾಡ್ಕೊಂಡಿರೋದು. $55 ಕಿಲೋಮೀಟ್ರ್ ಮೈಸೂರು ಸಿಟಿ ಸೆಂಟ್ರಿಂದ. ಇನ್ಕಮ್ ಚೆನ್ನಾಗಿದೆ. ಇದರಲ್ಲಿ ಇನ್ನೂ 1-2 ಇನ್ಕಮ್ಮು ಅದು ಹಾಕಿಲ್ಲ. ಅದು ಯಾಕಂದರೆ ಅದು 4 ತಿಂಗಳಿಗೊಂದು ಸತಿ ಗೊಬ್ಬರ ಇದೆಯಲ್ಲ, ಗೊಬ್ಬರ ಬೀಳುತ್ತಲ್ಲ, ಅದು 1 ಲಕ್ಷಕ್ಕೆ ಹೋಗುತ್ತಂತೆ. 4 ತಿಂಗಳಿಗೆ ಒಂದು ಸತಿ ಗೊಬ್ಬರ ಕೊಟ್ಟರೆ. ಡೈಲಿ ಕಂಟಿನ್ಯೂಸ್ ಅವರೇ ಅಗ್ರಿಮೆಂಟ್ ಮಾಡ್ಕೊಂಡು ಬಂದು ಅವರೇ ತಗೊಂಡು ಹೋಗ್ತಾರಂತೆ. ಡೈಲಿ ಹಾಲೇ 200 ಲೀಟ್ರಷ್ಟು ಹಾಲು ಬರ್ತದಂತೆ. ಪಕ್ಕದಲ್ಲೇ ಡೈರಿ ಇದೆ. ಆ ಡೈರಿಗೆ ಹಾಕಿದ್ರೆ 10 ದಿನಕ್ಕೆ ಒಂದು ಬಿಲ್ ಹಾಕ್ತಾರೆ. 1 ತಿಂಗಳಲ್ಲಿ 2 ಬಿಲ್, 3 ಟೈಮು ಅಮೌಂಟ್ ಬರ್ತದೆ, ಬ್ಯಾಂಕ್ಗೆ ಹೋಗುತ್ತಂತೆ. ನೋಡಿ, ಟೀಕುಡ್ ಮರನೂ ಇದೆ. ಕ್ಲಿಯರ್ ಟೈಟಲ್ ಇದು. ಇವತ್ತು ಬಂದರೆ ಇವತ್ತೇ ರಿಜಿಸ್ಟರ್ ಆಯ್ತದೆ, ಆ ಥರ ಇದೆ ಡಾಕ್ಯುಮೆಂಟ್. ನೋಡಿ, ಓಪನ್ ಥಿಯೇಟ್ರ್ ಇದು. ಎಲ್ಲರೂ ಸೇರ್ತಾರಲ್ಲ ಆ ಟೈಮಲ್ಲಿ ಓಪನ್ ಥಿಯೇಟ್ರಲ್ಲಿ ತರವರಿ ಆಟಗಳು ಎಲ್ಲ ಅರೇಂಜ್ ಮಾಡ್ತಾರಂತ ಇವರು. ಅಳಸ್ನೇನು ನೋಡಿ. ಓನಲ್ಲಿ ಇರೋಕ್ಕೆ ಈ ಮನೆ. ಇದು ರೈನಿ ಸೀಸನಲ್ಲಿ ಕೂಡ ಹಾಕೋಕ್ಕೆ ಒಂದು ಶೆಡ್. ನೆಂಟರು ಬಂದರೆ ನೋಡಿ, ಈ ಮನೆ ನೆಂಟರಿಗೆ. ಇದೆಲ್ಲ RCC ಮನೆಗಳೇ ಇದು. ಇದೆಲ್ಲ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಹಾಕಿ ಕನ್ಸ್ಟ್ರಕ್ಷನ್ ಮಾಡಿರೋದು. ಇವ್ರಿಗೆ ಸ್ವಂತಕ್ಕಂತ ಮಾಡ್ಕೊಂಡಿರೋದು. ಇಷ್ಟೊಂದು ಇನ್ಕಮ್ ಇಟ್ಕೊಂಡು ಯಾರು ಕೊಡ್ತಾರೆ ಅಂತ ಒಂದು ಪ್ರಶ್ನೆ ಕೇಳ್ತಾರೆ ಕೆಲವು ಜನ.
ಇವರಿಗೆ ಮಕ್ಕಳು ಒಬ್ಬನೇ ಮಗ ಇರೋದು, ಚಿಕ್ಕದು, ಒಂದು 3-4 ವರ್ಷದ್ದು ಇರ್ಬೋದು. ಮೇಂಟೈನ್ ಮಾಡೋಕ್ಕೆ ಪ್ರಾಪರ್ಟಿ ಜಾಸ್ತಿ ಇದೆ ಇವ್ರದ್ದು, ಸುಮಾರು ಕಡೆ. ಮೇಂಟೈನ್ ಮಾಡೋಕ್ಕೆ ಜಾಸ್ತಿ ಜನ ಇಲ್ಲ ಈ ಫ್ಯಾಮ್ಲಿ ಇದರಲ್ಲಿ. ಅದಕ್ಕೆ ಇದೆಲ್ಲ ಕೊಟ್ಬಿಟ್ಟು ಒಂದೇ ಜಾಗದಲ್ಲಿ ಇಟ್ಕೊಳ್ಳೋವಂಗಂತ ಇನ್ನೊಂದು ಜಾಗದಲ್ಲಿ ಜಮೀನು, ಪೆಟ್ರೋಲ್ ಬಂಕ್ ಏನೇನೋ ಇದೆ ಅವ್ರದ್ದು ಸುಮಾರು, ಅದರಲ್ಲೇ ಸೆಟಪ್ ಮಾಡ್ಕೊಳ್ಳೋವಂಗಂತ ಇದು ಕೊಡ್ತಾ ಇರೋದು. ನೋಡಿ, ಇದೆಲ್ಲ ಫುಲ್ಲಿ ಫರ್ನಿಷ್ ಸಮೇತ ಕೊಡ್ತಾರೆ. ಇದೆಲ್ಲ RCC ಮನೆಗಳು ಎರಡೂ. ವಾಸ್ತು 100% ಇದೆ ಇದರಲ್ಲಿ. ಇವ್ರೂ ವಾಸ್ತು ನೋಡೋರೆ, ಸೊ ಅದ್ರ ಪ್ರಕಾರನೇ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿರೋದು, ಇವರೇ ಓನಾಗಿ ಮಾಡ್ಕೊಂಡಿರೋದು. ನೋಡಿ, ಇದು ಜನ್ರೇಟರ್ ರೂಮ್, ಇದು ದೊಡ್ಡದಿದೆ ನೋಡಿ. ಇದರಲ್ಲಿ ಫೀಡ್ಸ್ ಅದೆಲ್ಲ ಆ ಥರದ್ದೆಲ್ಲ ಇಟ್ಕೊಳ್ಳೋಕ್ಕೆ ದೊಡ್ಡದಾಗಿ ಮಾಡಿದ್ದಾರೆ. ಮತ್ತು ವಾಚ್ಮ್ಯಾನ್ ಇರೋಕ್ಕೂ ಒಂದು ಇದೇ ಮನೆಯಲ್ಲಿ ಇರ್ತಾರೆ ವಾಚ್ಮೆನ್. ನೋಡಿ, ಇದು ಜನ್ರೇಟರ್ ದೊಡ್ಡದಿದೆ. ನೋಡಿ, ಡ್ರಿಪ್ ಮಾಡಿರೋದು ಫುಲ್ ಪ್ರೆಷರಲ್ಲಿ ಬರ್ತಾಯಿದೆ. ಆ್ಯಕ್ಚುಲಿ ಇದು 3 ಬೋರ್ವೆಲ್ ಇರೋದು, 2 ಯೂಸ್ ಮಾಡ್ತಾ ಇರೋದು. 2 ಬೇಕಾದಷ್ಟು ಆಗ್ಬಿಡ್ತೀನಿ ನೀರು ಇವ್ರಿಗೆ. ಫುಲ್ ಕೆಮ್ಮಣ್ಣು. ಬಾದಾಮಿ ಮರ ಜಾಸ್ತಿ ಇದೆ ಮಾವಲ್ಲಿ. ನೋಡಿ, ಇದೊಂದು ರೈಟ್ ಸೈಡಲ್ಲಿ ಇದೊಂದು ಶೆಡ್. ಈ ಕಾಯಿ ಬರುತ್ತಲ್ಲ, ಅದು ಗೋಡನ್ ಮಾಡೋಕ್ಕೆ ಒಂದು ಶೆಡ್ ಎದುರುಗಡೆ ಕಾಣ್ತಿಲ್ಲ. ಇದು ಒಂದು ಟ್ರ್ಯಾಕ್ಟ್ರ್. ನೋಡಿ, ರೊಟೇಟರ್ ಸಮೇತ ಕೊಟ್ಬಿಡ್ತಾರೆ.